ನಿಗಮ ಮಂಡಳಿ ಸರ್ಕಾರಕ್ಕೆ ಒಂದು ರೀತಿಯಾಗಿ ಸವಾಲಾಗಿ ಪರಿಣಮಿಸಿದ್ದನ್ನು ನೀವೆಲ್ಲ ಗಮನಿಸಿದ್ವಿ. ಇದರ ಬೆನ್ನಲ್ಲೇ ಇದೀಗ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಇದೇ ನಿಗಮ ಮಂಡಳಿ ಸಮಸ್ಯೆಯನ್ನ ಸಾಲ್ವ್ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಸಿಎಂ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಆಕಾಂಕ್ಷಿಗಳ ಅಸಮಾಧಾನದ ಬೆನ್ನಲ್ಲೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನ ಮುನ್ನ ನಿಗಮ ನಿರೀಕ್ಷೆಯಲ್ಲಿದ್ರು ಶಾಸಕರೆಲ್ಲರೂ ಕೂಡ. ಕೈ ಶಾಸಕರ ನಿರೀಕ್ಷೆ ಹುಸಿಯಾದ ಬಳಿಕ ತೀವ್ರ ಅಸಮಾಧಾನ ಕೂಡ ಸ್ಫೋಟಗೊಂಡಿತ್ತು. ಶಾಸಕರಾಗಿ ಖಾಲಿ ಇರೋದಕ್ಕೆ ಹಿರಿಯ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಿಗಮ ಪಟ್ಟಿ ಫೈನಲ್ ಮಾಡಿಯೇ ಬೆಂಗಳೂರಿಗೆ ವಾಪಸ್ ಆಗ್ತಾರ. ಇದೇ ವೇಳೆ ಕೆಪಿಸಿಸಿ ಪುನರ್ರಚನೆ ಪಟ್ಟಿಯೂ ಕೂಡ ಫೈನಲ್ ಆಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. 3 ತಿಂಗಳಿನಿಂದ ಕೆಪಿಸಿಸಿ ಪುನರ್ರಚನೆ ನೆನೆಗುದಿಗೆ ಬಿದ್ದಿದೆ. ಒಂದೇ ಬಾರಿಗೆ ನಿಗಮ ಮಂಡಳಿ ಕೆಪಿಸಿಸಿ ಪುನರ್ರಚನೆ ಫೈನಲ್ ಆಗುತ್ತಾ? ಆ ನಿರೀಕ್ಷೆ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಆಕಾಂಕ್ಷಿಗಳ ತೀವ್ರ ಒತ್ತಡದ ಕಾರಣ ದೆಹಲಿಗೆ ಡಿಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಪ್ರಯಾಣವನ್ನು ಬೆಳೆಸಿರೋದು. ನಿಗಮ ಮಂಡಳಿ ನೇಮಕಾತಿ ಒಂದು ರೀತಿಯಾಗಿ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದ್ದನ್ನು ನೋಡಿದ್ವಿ. ಆಕಾಂಕ್ಷಿಗಳ ದಂಡೆ ಎತ್ತು ಲಾಬಿ ನಡೆಸೋದಕ್ಕೂ ಶುರು ಮಾಡಿದ್ರು ಸಿಎಂ ಮತ್ತು ಡಿಸಿಎಂ. ಇವತ್ತು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಈ ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಆಕಾಂಕ್ಷಿಗಳೆಲ್ಲರೂ ಕೂಡ ಅಸಮಾಧಾನವನ್ನ ಹೊರಹಾಕಿದ್ರು, ನೇರವಾಗಿ ಹಾಗೂ ಪರೋಕ್ಷವಾಗಿ. ಹೀಗಿದ್ದರ ಬೆನ್ನಲ್ಲೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ರು ಕೂಡ ಇವತ್ತು ಹೋಗ್ತಾ ಇದ್ದಾರೆ. ಬೆಳಗಾವಿಯ ಅಧಿವೇಶನ ಇತ್ತಲ್ಲ, ಅದಕ್ಕೂ ಮುನ್ನ ನಿಗಮ ನಿರೀಕ್ಷೆಯಲ್ಲಿ ಎಲ್ಲ ಶಾಸಕರಿದ್ರು. ಕೈ ಶಾಸಕರ ನಿರೀಕ್ಷೆ ಹುಸಿಯಾಯಿತು. ಹೀಗಾಗಿ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ರು. ಶಾಸಕರಾಗಿದ್ರೂ ಖಾಲಿ ಇರುವುದಕ್ಕೆ ಹಿರಿಯ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ನಿಗಮ ಪಟ್ಟಿ ಫೈನಲ್ ಮಾಡಿಯೇ ಬೆಂಗಳೂರಿಗೆ ವಾಪಸ್ ಬರ್ತಾರ ಡಿಸಿಎಂ ಹಾಗೆ ಸಿಎಂ? ಕಾದು ನೋಡಬೇಕು. ಇದೇ ವೇಳೆ ಕೆಪಿಸಿಸಿ ಪುನರ್ರಚನೆ ಪಟ್ಟಿಯೂ ಕೂಡ ಫೈನಲ್ ಆಗೋ ಸಾಧ್ಯತೆ ಇದೆ ಅನ್ನೋ ಕೂಡ ಹೇಳಲಾಗ್ತಾ ಇದೆ. 3 ತಿಂಗಳಿನಿಂದ ಕೆಪಿಸಿಸಿ ಪುನರ್ರಚನೆ ನೆನೆಗುದಿಗೆ ಬಿದ್ದಿದೆ. ಆ ಪಟ್ಟಿಯೂ ಕೂಡ ಫೈನಲ್ ಆಗೋ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ಅಲ್ಲಿಗೆ ಒಂದೇ ಬಾರಿಗೆ ನಿಗಮ ಮಂಡಳಿ ಮತ್ತು ಕೆಪಿಸಿಸಿ ಪುನರ್ರಚನೆ ಫೈನಲ್ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇದೆ. ಆಕಾಂಕ್ಷಿಗಳ ತೀವ್ರ ಒತ್ತಡದ ಕಾರಣ ಇವತ್ತು